ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕುಂಬಾರ ಅಭಿವೃದ್ಧಿ ನಿಗಮವನ್ನ ಶೀಘ್ರ ಸ್ಥಾಪಿಸಿ ಅಖಿಲ ಭಾರತ ಕುಂಬಾರ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಿವಕುಮಾರ್ ಚೌಡಶೆಟ್ಟಿ ಆಗ್ರಹ. ಚಾಮರಾಜನಗರ ರದ್ದು ಮಾಡಿರುವ ಕುಂಬಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಅಖಿಲ ಭಾರತ ಕುಂಬಾರ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಚೌಡಶೆಟ್ಟಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದರು. ಚಾಮರಾಜನಗರದಲ್ಲಿ ಪತ್ರಿಕಾಗೋಷ್ಠಿ ಮುಗಿಸಿ ಭಾಗ್ಯ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಶಿವಕುಮಾರ್ ಚೌಡಶೆಟ್ಟಿಯವರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಕುಂಬಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಿದರು. ಇಂದಿನ ಸರ್ಕಾರ ಅನುದಾನ ಇಲ್ಲ ಎಂದು ರದ್ದುಪಡಿಸಿರುವುದು ವಿಷಾದಕರ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುಂಬಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಒತ್ತಾಯಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿಯೂ ಪ್ರವಾಸ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುತ್ತಿದ್ದು ಮುಂದೆ ಸರ್ವಜ್ಞ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಿ ಸಮ್ಮೇಳನ ಮಾಡಲಾಗುವುದೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳನ್ನ ನೇಮಿಸಲಾಯಿತು. ಚಾಮರಾಜನಗರ ಜಿಲ್ಲಾಧ್ಯಕ್ಷರಾಗಿ ಮಹದೇವಸ್ವಾಮಿ, ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಸುಧಾ ಅವರಿಗೆ ನೇಮಕಾತಿ ಆದೇಶ ವಿತರಿಸಿದರು. ನೂತನ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಎಲ್ಲರ ಸಹಕಾರ ಪಡೆದು ಸಂಘವನ್ನ ಸಂಘಟಿಸಿ ರಾಜ್ಯ ಸಂಘದ ಆಶಯದಂತೆ ಸಂಘಟನೆ ಮಾಡಲಾಗುವುದೆಂದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಖಜಾಂಚಿ ವೆಂಕಟರಾಜು, ಯುವ ರಾಜ್ಯಾಧ್ಯಕ್ಷ ನಿತ್ಯಾಭರಣ ಚೌಡಶೆಟ್ಟಿ, ರಾಜ್ಯ ಕಾರ್ಯಾಧ್ಯಕ್ಷ ರಾಮಶೆಟ್ಟಿ, ವಕೀಲರಾದ ರಾಜಣ್ಣ, ಯಳಂದೂರು ತಾಲೂಕು ಅಧ್ಯಕ್ಷ ಉಮೇಶ್, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಬಸವಣ್ಣ, ಚಾಮರಾಜನಗರ ತಾಲೂಕು ಅಧ್ಯಕ್ಷ ಕೇಶವಮೂರ್ತಿ ಇತರರು ಹಾಜರಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ಏನಪ್ಪ ಅಂದ್ರೆ ಹಳೆ ಬೇರು ಹೊಸತಿಯು ನಾವು ಮೊದಲೇ ಇಲ್ಲಿ ದೊಡ್ಡ ಸಂಘಟನೆ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ದೇಶ್ ಪಟೇಲ್ ಸಭಾಭವನದಲ್ಲಿ ನಿಮಗೆಲ್ಲ ಗೊತ್ತಿರೋದು ಈ ಒಂದು ಜಿಲ್ಲೆಯ ಇವೆಲ್ಲ ಸೇರಿ ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ಯಾಕೋ ಚಾಮರಾಜನಗರದಲ್ಲಿ ಸಂಘಟನೆ ಕುಸಿತವಾಗಿದೆ. ನಾನು ಆಗಲಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸಮಾಜಕ್ಕೆ ಒಂದು ಜಾಗ ನಿವೇಶನ ಪಡೆದುಕೊಂಡು ಒಂದು ಭವನ ಕಟ್ಟುವಂಥ ಮಾಡಬೇಕು ಅಂತ ಅದಿನ್ನೂ ನಗರದಲ್ಲಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅಂತಕ್ಕಂಥದ್ದು ಏನೋ ಗುಂಡ್ಲುಪೇಟೆಯಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿ ಇವತ್ತು ವೆಂಕಟರಾಜ್ ಅವರು ಅಲ್ಲಿ ಒಂದು ಕ್ರಮ ಹಾಕಿ ಆ ಸಂಘಟನೆಗೆ ಇವತ್ತಲ್ಲಿ MLAಗಳಿರ್ಬೋದು, MLCಗಳಿರ್ಬೋದು, ಸರ್ಕಾರ ಮಟ್ಟದಲ್ಲಿ ವರ್ಗ ಎಲ್ಲರನ್ನೂ ಭೇಟಿ ಮಾಡಿ ಏನೋ ಅಂತೆಲ್ಲ ಒಂದು ಸಮುದಾಯವನ್ನು ನಂಬುವುದು ಇರಬಾರ್ದು ಅಂತೇಳಿ ನಿರ್ಮಾಣ ಮಾಡೋದು. ನಾನು ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಾನು ಹೇಳೋದೇನೆಂದರೆ ಈ ಮುಂದೆ ಸಂಘಟನೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡೆ ಇವತ್ತು ಈಗೆಲ್ಲ ನಿಮಗೆಲ್ಲ ಗೊತ್ತಿದೆ. ಕುಂಬಾರ ಸಮಾಜಕ್ಕೆ ಅನ್ಯಾಯ ಮಾಡ್ತಾವ್ರೆ ಸರ್ಕಾರದವರು. ಮತ್ತೇನು ಕುಂಬಾರ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡ್ತೀವಿ ಅಂತ ಹೇಳಿ ಪೇಪರಲ್ಲಿ ಅನೌನ್ಸ್ ಮಾಡಿ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯನವರ ಅಧಿಕಾರ ಬೇರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಹೋದಾಗ ಎಲ್ಲ ನಿಗಮಗಳನ್ನ ಕ್ಯಾನ್ಸಲ್ ಮಾಡಿ ವಾಪಸ್ ಆಗ್ತಾರೆ. ಹಲೋ CM ಅವರು ಒಂದು ಮಾತು ಹೇಳ್ತಾರೆ, ಒಂದು ವಿಷಯ ಮಾಡ್ತಿರ್ತಾರೆ, ಒಂದು ನಿಗಮವನ್ನು ಮಾಡಿಸ್ಕೊಡೋಕೆ ಆಗ್ತಾ ಇರಲ್ಲ. ಇಂಥ ಮಂಡಳಿ ಏನಿದೆ ನಿಮಗೆಲ್ಲ ಗೊತ್ತಿದೆ. ನಾವೆಲ್ಲ ಮಂಡಳಿ ಮಾಡ್ತೀವಿ, ಗೊತ್ತಾದ್ದು ಅದು ನಾವು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ವಿ. ಅದು ಬರ್ಖಾಸ್ತು ಮಾಡಿದ್ದಾರೆ ಸರ್ಕಾರ, ಅದನ್ನು ರದ್ದು ಮಾಡಿದ್ದಾರೆ. ಕಾರಣ ಏನು? ಆ ಥರ ಇರೋದ್ರಿಂದ ಅಟ್ಲೀಸ್ಟ್ ಮಡಿಕೆ ಮಾಡೋದು ಉಳಿಸ್ಕೊಂಡು ನಾವು ಕುಂಬಾರ ಆ 2% ಮಡಿಕೆ ಮಾಡೋದಾದ್ರೂ ಉಳಿಸ್ಕೋಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವೇನು ಕುಂಬಾರ ಸಂಘ ಆಗ್ತಿದೆ ಅವರಿಬ್ಬರೇ. ನಾನು ನಮ್ಮ ಮಕ್ಕಳು ಮಡಿಕೆ ಅಂತ ಹೇಳ್ತೇನೆ. ನಮ್ಮ ಮಕ್ಕಳನ್ನ ಓದಿಸಿ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಇವತ್ತು ಕಾಲದ ತಕ್ಕಂತೆ ಅವ್ರಿಗೆ ಕಾಂಪಿಟೇಷನ್ ಮಾಡಲೇಬೇಕು. ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು, ನಾವು ಆರ್ಥಿಕವಾಗಿ ಮುಂದಕ್ಕೆ ಬರಬೇಕು ಅಂತ ನನ್ನ ಲಕ್ಷ್ಯ. ಆದರೆ ಅದೇ ನಮ್ಮ ಮುಂಚೆನೇ ಮಾಡ್ತಾ ಬಂದವರಲ್ಲ ಈಗ ಒಂದು ಸುಮಾರು 100 ವರ್ಷಗಳಿಂದ ಅದನ್ನೇ ಅವಲಂಬಿಸ್ಕೊಂಡು ಬಂದಿದ್ದು ನಾವು ಉಳಿಸ್ಕೊಂಡು ಹೋಗಬೇಕು ಅಂದರೆ ಸರ್ಕಾರ ಅದಕ್ಕೆ ಸಹಾಯಧನ ಅದು ಇಟ್ಕೊಂಡ್ರೆ ಅವರು ಕೂಡ ಉಳ್ಕೊಳ್ತಾರೆ, ಆರ್ಥಿಕವಾಗಿ ಬರುತ್ತೆ. ಆ ಉದ್ದೇಶ ಇಟ್ಕೊಂಡೆ ನಾವು ಈ ಒಂದು ಸಂಘಟನೆಯನ್ನು ಮಾಡಬೇಕು ಅಂತ ಮತ್ತೆ ಬಂದಿದ್ದೀವಿ. ಈಗ ಅಖಿಲ ಭಾರತ ಕುಂಬಾರರ ಮಹಾಸಭಾ ಅಂತ ಹೇಳಿ ರಿಜಿಸ್ಟರ್ ಮಾಡಿ ಇದನ್ನು ನಾವು ಸಂಘ ಸಂಸ್ಥೆ ಆಕ್ಟಲ್ಲಿ ಮಾಡಿಲ್ಲ, ನಾವು ಟ್ರಸ್ಟ್ ಆಕ್ಟಲ್ಲಿ ಮಾಡಿದ್ವಿ. ಯಾಕೆ ಹೇಳಿದ್ರೆ ಸಂಘ ಸಂಸ್ಥೆಯಲ್ಲೆಲ್ಲ ಗಲಾಟೆಗಳು, ಕಿತ್ತಾಟಗಳು, ಹೊಡೆದಾಟಗಳು ಎಲ್ಲರೂ ನೋಡ್ತಾ ಇರ್ತೀವಿ. ಆದ್ದರಿಂದ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಟ್ರಸ್ಟ್ ಆಕ್ಟಲ್ಲಿ ಇದನ್ನು ರಿಜಿಸ್ಟರ್ ಮಾಡಿ ಒಂದು
30ರಿಂದ 40 ಎಲ್ಲ ಜಿಲ್ಲೆಯವರು ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲೆಯವರು ಒಂದು ಇಬ್ಬರಿಗೆ ನಾವು ಪ್ರಾತಿನಿಧ್ಯ ಕೊಟ್ಟು ಇನ್ನು ಉಳಿಕೆ ಒಂದು 3 ಜನ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿಗೆ ಒಂದು 3 ಜನರನ್ನು ಅಪಾಯಿಂಟ್ ಮಾಡಬೇಕಾಗುತ್ತೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಒಂದು ಇವರಿಗೆಲ್ಲ ಸೇರಿ ಕಾರ್ಯಕಾರಿಣಿ ಮಂಡಳಿಗಾದರೆ ಅದನ್ನು ಸಭೆ ಕರಿಬೇಕು ಅಂತ ಹೇಳಿ ಹೋಗಬೇಕು ನೇಮಕ ಮಾಡೋದು. ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿಗೆ ಕಾರ್ಯಕಾರಿಣಿ ಮಂಡಳಿಗೂ ಇರೋದಕ್ಕೆ ಅಪಾಯಿಂಟ್ ಮಾಡ್ತಾರೆ. ಆದರೆ ಈಗಾಗಲೇ ನಮ್ಮ ರಾಮ್ ಶೆಟ್ಟರು, ನಮ್ಮ ಮಾದೇವಸ್ವಾಮಿ ಅವರು ಮತ್ತು ನಮ್ಮ ವೆಂಕಟರಾಜ್ ಅವರು ಆಲ್ರೆಡಿ ಅದಕ್ಕೆ ಖಜಾಂಚಿ ರಾಷ್ಟ್ರೀಯ ದಕ್ಷಿಣ ಭಾರತ ದುಬಾರ ಮಹಾಸಭಾ ಏನಿದೆ ಅದಕ್ಕೆ ಖಜಾಂಚಿಯಾಗಿ ಒಂದು ಆಲ್ರೆಡಿ ನೇಮಕ ಮಾಡಿದ್ದಾರೆ. ಮತ್ತು ನಮ್ಮ ರಾಜಣ್ಣವರು, ನಮ್ಮ ಮಧುಬನ್ ಶೆಟ್ಟರು ಅವರು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ. ಆಲ್ರೆಡಿ ಅವರು ರಿಜಿಸ್ಟರ್ ಆಗಿದ್ದಾರೆ. ಅಂದರೆ ಎಲ್ಲ ಜಿಲ್ಲೆಗೂ ಮಾಡ್ತಿದ್ವಿ. ಯಾಕೆಂದರೆ ನಿಮ್ಗೆ ಗೊತ್ತಿದೆ ಟ್ರಸ್ಟ್ ಅಂತ ಮಾಡಿ ಯಾರೋ ಇವೆಲ್ಲ ಅವರು ಕುಮಾರದ ಹೆಸರೇಳಿ ಕುಯ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ. ಟೀಮ್ ಇಂಜಿನಿಯರ್ ಆಗಿ ಇಂಥ ಕಟ್ಟುಗಳ ಜೊತೆ ಎಲ್ಲ ಸೇರಿ ಮಾಡೋದಕ್ಕೆ ಮಹಾರಾಜ ನಾವು ಕಟ್ಟರೆ ಮಾಡಬೇಡಿ ಅಂತಕ್ಕಂಥ ಒಂದು ಮೆಸೇಜ್ಗಳನ್ನು ನಾನು ಹಾಕಿದ್ದೀನಿ. ಈ ಮಾತಾಡೋದು ಈಗ ನೀವು ಒಂದೇ ಪ್ರಶ್ನೆ, ಇವತ್ತು ಚಾಮರಾಜನಗರ ಜಿಲ್ಲೆ ಕೆಲವರು ಎಲ್ಲ ನಾನು ಇಷ್ಟೇ ಕೇಳೋದು ಅವ್ರಿಗೆ. ಇಲ್ಲಿ ನಾನು ಇವತ್ತು ಎಲ್ಲ ನಮ್ಮವ್ರಿಗೆ ಅವ್ರು ಏನಿದೆ ಇದೇ ರೀತಿ ನಾನು ಎದುರು ಕೂತ್ಕೊಳ್ತೇವೆ ಬೆಳೆಸ್ಬೇಕು. ಇಲ್ಲ 4 ಮೈಲಿ ಇಟ್ಕೊಂಡು 4 ವರ್ಷ ಆದ್ರೆ ನನಗೆ ಡೀಟೇಲ್ಸ್ ಅವ್ರು ತೋರಿಸ್ಬೋದು. ಅವತ್ತೇ ನಮಗೆ ಸಂಘಟನೆಗಳಲ್ಲಿ ಕೊಡ್ತೀವಿ. ಈ ರಾಜ್ಯಾಧ್ಯಕ್ಷರು ರಾಜೀನಾಮೆ ಕೊಡ್ತೀನಿ. ನಮ್ಮ ಮನೇಲಿ ಇದೇನಪ್ಪ ಅವರು ವಾಲಂಟಿಯರ್ ಆಗಿ ವಿತ್ ರೆಕಾರ್ಡ್ ಹೇಳ್ತಾ ಇದ್ದಾರೆ. ಸಮಾಜಕ್ಕೆ ಏನೋ ಒಳ್ಳೇದಾಗಬೇಕು ಅಂದರೆ ನೀವೆಲ್ಲ ಕೈ ಜೋಡಿಸಿ ಅಂತ ಹೇಳಬೇಕು. ಮತ್ತು ಈ ಒಂದು ಸರ್ವೋದಯ ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ದಯವಿಟ್ಟು ನನಗೇನು ಅನ್ನೋದು ನಮಗೆಲ್ಲ ಒಂದು ಅವಕಾಶ ಅದು ಉಪಯೋಗಿಸ್ಕೊಂಡು ನಾವು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಹೇಳೋದು. ಮತ್ತೆ ನಾವೆಲ್ಲ ಒಗ್ಗಟ್ಟಾಗಿ ಇದು ಸಂಸ್ಥೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲರೂ ಅದು ರಾಷ್ಟ್ರೀಯ ಮಟ್ಟದ ಎಲ್ಲ ರಾಜ್ಯದ ನಮ್ಮ ಸಮಾಜದ ಬಂಧುಗಳನ್ನ ನಮ್ಮದು ಅದೆಲ್ಲ ಪ್ರಜಾಪತಿಗಳು ಆಂಧ್ರ ಪ್ರದೇಶ, ಕೇರಳ ಹೀಗೆ ಬಂದಿದ್ದಾರೆ. ಅವರು ಕೂಡ ನಮ್ಮ ಸಮಾಜದ ಪರವಾಗಿ ರಾಷ್ಟ್ರೀಯ ದಕ್ಷಿಣ ಭಾರತ ಕುಮಾರ ಮಹಾಸಭಾ ಪರವಾಗಿ ಸ್ವಾಗತವನ್ನು ಅದೇ ರೀತಿ ಅವರು ಕೂಡ ಸುಸ್ವಾಗತವನ್ನು ಪಡಿಸ್ತಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.